ನಮಸ್ಕಾರ. ಸುದ್ದಿ ಟಿವಿ ವಿಶೇಷ ಕಾರ್ಯಕ್ರಮ ಕಥಾನಾಯಕಕ್ಕೆ ಸ್ವಾಗತ. ನಾನು ಗಬ್ರೀಶಕ್ಕೆ. ಸ್ನೇಹಿತರೆ, ಕಥಾನಾಯಕದಲ್ಲಿ ಸುಮಾರು ಜನ ಬಂದು ಹೋಗಿದ್ದಾರೆ. ಬಹಳಷ್ಟು ಜನ ಸೆಲ್ಫ್ ಮೇಡ್ ವ್ಯಕ್ತಿಗಳು. ಇವತ್ತು ಒಬ್ಬ ವ್ಯಕ್ತಿ ಬಂದಿದ್ದಾರೆ ನಮ್ಮ ಜೊತೆಗೆ. ಅವ್ರ ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ಒಂದು ತುಂಬ ಯುನೀಕ್ ಆಗಿರೋ ಒಂದು ಪದ ಇದೆ ಅವ್ರ ಹೆಸರಿನ ಮುಂಚೆ. ಆ ಹೆಸರು ಹೇಳಿದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅವ್ರು ಯಾರು ಅಂತ. ಅದು ಅವ್ರ ಊರಿನ ಹೆಸರು. ಆ ಊರು ಬಹುಶಃ ಈಗ ಪ್ರಪಂಚದ ಭೂಪಟದಲ್ಲಿ ಒಂದು ತುಂಬ ಮಹತ್ವದ ಹೆಸರು ಪಡ್ಕೊಂಡಿದೆ ಅನಿಸುತ್ತೆ. ಯಾಕಂದರೆ ಅವ್ರ ಮೂಲಕ ಒಂದು ಕುಗ್ರಾಮ, ಒಂದು ಹಳ್ಳಿ ಹೇಗೆ ಒಬ್ಬ ವ್ಯಕ್ತಿಯ ಮೂಲಕ ಹೆಸರು ಪಡ್ಕೊಳ್ಳುತ್ತೆ, ಬಹುಶಃ ಇದು ರೂಪಕ ಆಗುತ್ತೆ ಆ ವ್ಯಕ್ತಿಯ ಹಳ್ಳಿಯಿಂದ ಹೇಗೆ ತನ್ನ ರೆಕ್ಕೆಗಳನ್ನ, ತನ್ನ ಕೆಲಸಗಳನ್ನ ವಿಸ್ತಾರ ಮಾಡ್ಕೊತ ಹೋದರು ಅಂತ. ಎಸ್, ಇವತ್ತು ನಮ್ಮ ಜೊತೆಗಿದ್ದಾರೆ ನಾಗ್ತಿಹಳ್ಳಿ ಚಂದ್ರಶೇಖರ್. ಇವರೊಂದಿಗಿನ ವಿಶೇಷ ಕಾರ್ಯಕ್ರಮವೇ ಇವತ್ತಿನ ಕಥಾನಾಯಕ. ಕಥಾನಾಯಕದಲ್ಲಿ ನಮ್ಮೊಂದಿಗಿದ್ದಾರೆ ನಾಗ್ತಿಹಳ್ಳಿ ಸರ್. ನಮಸ್ಕಾರ. ನಮಸ್ತೆ. ನಿಮಗೆ ನೋಡಿ, ನಾವು ನಾಗ್ತಿಹಳ್ಳಿ ಅಂತ ಭಾಳ ಸಲ ಅಂತೀವಿ, ಚಂದ್ರಶೇಖರ್ ಅಂತ ಅನ್ನಲ್ಲ. ನಾಗ್ತಿಹಳ್ಳಿಯವ್ರು ಬಂದಿದ್ದಾರೆ ಅಂತಂತೀವಿ, ಮೇಷ್ಟ್ ಬಂದಿದ್ದಾರೆ ಅಂತಂತೀವಿ. ಅಂದರೆ ನಿಮ್ಮೂರೇ ನಿಮಗೆ ಐಡೆಂಟಿಟಿ ತಂದು ಕೊಡ್ತೋ ಅಥವಾ ನೀವು ನಿಮ್ಮೂರಿಗೆ ಐಡೆಂಟಿಟಿ ತಂದು ಕೊಟ್ರಿ. ಸೊ ಅಂದ್ಕೊಂಡಿದ್ರಾ ಹೀಗೆಲ್ಲ ಆಗುತ್ತೆ ಅಂತ? ಆ ಹೆಸರನ್ನು ನನ್ನ ಹೆಸರಿನ ಜೊತೆಗೆ ಇಟ್ಕೊಳ್ಳುವಾಗ ಆ ಥರದ ಬಹಳ ದೂರದ ಯೋಚನೆಗಳೇನಿರಲಿಲ್ಲ. ಬಹುಶಃ ಹಳ್ಳಿಯನ್ನು ತುಂಬ ಪ್ರೀತಿಸೋ ನನಗೆ ಅದೇನೋ ನನ್ನ ಜೊತೆ ಇರಲಿ ಅಂತ ಇಟ್ಕೊಂಡಿದ್ದಿರ್ಬೇಕಷ್ಟೇ. ಆಗ ನಾನು ನನ್ನ ಮೊದಲನೇ ಕಥೆ ಪ್ರಕಟವಾಗಿದ್ದು ನಾನು ಹೈಸ್ಕೂಲು ವಿದ್ಯಾರ್ಥಿ, 8ನೇ ತರಗತಿ ವಿದ್ಯಾರ್ಥಿ. ಆಗ ನನ್ನ ಹೆಸರಿನ ಜೊತೆಗೆ ಅದಿತ್ತು. ಅಂದರೆ ಅಷ್ಟೊಂದು ಬೌದ್ಧಿಕವಾಗಿ ಮುಂದೆ ಇದು ನನ್ನನ್ನು ಕಾಪಾಡುತ್ತೆ, ಈ ಹಳ್ಳಿ ಜೊತೆ ನಾನು ಗುರುತಿಸ್ಕೋತೀನಿ, ಇದೆಲ್ಲ ಏನಿರಲಿಲ್ಲ. ಆದರೆ ಎಮೋಷ್ನಲಿ ಐ ವಾಸ್ ಅಟ್ಯಾಚ್ ಟು ಮೈ ವಿಲೇಜ್. ಸರ್, ಈ ನಾಗ್ತಿಹಳ್ಳಿ ಅನ್ನೋದು ನಿಮ್ಮ ಜೊತೆಗೆ ಇಲ್ಲಿವರೆಗೆ ಬಂದಿದೆ. ಅದ್ರ ಜೊತೆಗೆ ಇನ್ನೊಂದು ಐಡೆಂಟಿಟಿ ನಿಮಗಿದೆ, ಮೇಷ್ಟ್ರು ಅಂತ ಅಂತಾರೆ ನಿಮಗೆ. ಸೊ ಮೇಷ್ಟ್ರು ಅನ್ನೋದು ಒಂದು ಉದ್ಯೋಗನ ಅಥವಾ ಒಂದು ಸ್ಥಿತಿನ ನಿಮ್ಮ ಪ್ರಕಾರ? ಆ ಪ್ರಶ್ನೆಯನ್ನು ನೀವು ಬಹುಶಃ ಯಾರು ನನ್ನನ್ನು ಮೇಷ್ಟ್ರು ಅಂತ ಆಳವಾಗಿ ಒಳಗಡೆ ಅರ್ಥ ಮಾಡಿಕೊಂಡು ಅಥವಾ ಆ ದೃಷ್ಟಿ ಕರೀತಾರೆ ಅವ್ರನ್ನ ಕೇಳೋದು ಸರಿ ಅನ್ಸುತ್ತೆ. ಯಾಕೆಂತಂದರೆ ನನಗೆ ನಿಜ ಹೇಳಬೇಕಂದ್ರೆ ಯಾವಾಗಲೂ ನಾನು ಒಂದು ಸಿನಿಮಾ ಮಾಡುವಾಗ, ಒಂದು ಪುಸ್ತಕ ಬರೆಯುವಾಗ, ಒಂದು ಪ್ರವಾಸ ಮಾಡುವಾಗ ಅಥವಾ ಊರಿಗೆ ಹೋಗಿ ಏನೋ ಕೆಲಸ ಮಾಡುವಾಗ ನನಗನ್ಸೋದು ನಾನು ಬದುಕಿನ ಮುಂದೆ ವಿದ್ಯಾರ್ಥಿ ಅಂತಾನೆ. ಹಾಗಾಗಿ ಯಾರಾದರೂ ಮೇಷ್ಟ್ರೆ ಅಂತ ಕರೆದಾಗ ಯಾಕೆ ಕರೀತಾರೆ, ಅದರಿಂದ ಏನಿರ್ಬೋದು ಅಂತ ನಾನು ಒಂದು ಕ್ಷಣ ವಿಚಲಿತನಾಗ್ತಾನೆ. ಆ ಉದ್ಯೋಗದ ಕಾರಣಕ್ಕಾಗಿ ಅಷ್ಟು ಕರೀತಾರೋ, ಉದ್ಯೋಗದ ಆಚೆಗೆ ಒಂದು ಗುರುವಿನ ಮಹತ್ವ ತಿಳಿದು ಕರೀತಾರೋ ಗೊತ್ತಿಲ್ಲ. ಭಾಳಷ್ಟು ಜನ ನಿಮ್ಗೆ ಗುರುವಿನ ಮಹತ್ವ ತಿಳಿದು ಕರೀತಾರೆ. ಆಮೇಲೆ ನನಗೆ ಅದ್ರ ಹಿಂದೆ ನಾನು ಅಂದ್ಕೊಂಡಿರೋದೇನೆಂದರೆ ನಿಮ್ಮ ಬಗ್ಗೆ ಇರುವಂಥ ಪ್ರೀತಿ, ಅದು ಒಂದು. ಆ ಮೇಷ್ಟ್ರೆ ಅನ್ನೋದು ಅದರ ಜೊತೆಗೆ ಇನ್ನೊಂದಿದೆ. ಈಗ ಸರ್ ಅಂತಂದರೆ ಒಂದು ಡಿಸ್ಟೆನ್ಸ್ ಬರುತ್ತೆ. ಮೇಷ್ಟ್ರೆ ಅಂದರೆ ಗುರುವನ್ನ ನಾವು ಸಂಬೋಧಿಸಿದಂತೆ ಆಗುತ್ತೆ. ಜೊತೆಗೆ ಒಂದು ಚಿಕ್ಕ ಸಲಿಗೆ ಕೂಡ, ಮೇಷ್ಟ್ರೆ, ನಮ್ಮ ಮೇಷ್ಟ್ರು ಅನ್ನೋದು. ನಾನು ಭಾಳಷ್ಟು ಜನ ನೋಡಿದ್ದೀನಿ, ನಿಮಗೆ ಹೆಸರಿಟ್ಟು ತುಂಬ ಜನ ಕಡಿಮೆ ಕರೆಯೋರು ಮೇಷ್ಟ್ರೆ ಅಂತ ಕರೀತಾರೆ. ನನಗೆ ತುಂಬ ಖುಷಿ ಆಗುತ್ತೆ ಆ ನಿಮ್ಮ ಹೆಸರು. ಇನ್ನೂ ಒಂದು ಸರ್, ನನಗೆ ನಿಮ್ಮ ನಾಗ್ತಿಹಳ್ಳಿ ಚಂದ್ರಶೇಖರ್ ಅಂತ ನೀವು ಬರೆಯೋ ಆ ಒಂದು ಶೈಲಿ ಅಥವಾ ಒಂದು ಪದ ವಿನ್ಯಾಸ ನೋಡಿದರೆ ನಂಗೆ ಭಾಳ ಇಷ್ಟ ಆಗೋದಂದ್ರೆ ನಿಮ್ಮ ಅಕ್ಷರಗಳು. ಏನು ಅಷ್ಟೇ ಚಂದ ಅಕ್ಷರ ಹೆಂಗೆ ಕಲ್ತ್ರಿ ಅಂತ ನೀವು? ಒಂದು ಪ್ರೇರಣೆ ನಮ್ಮ ತಂದೆ ಚೆನ್ನಾಗಿ ಬರೀತಾಯಿದ್ರು, ಪ್ರೈಮರಿ ಸ್ಕೂಲ್ ಮೇಸ್ಟ್ರು. ನಮ್ಮ ತಂದೆ ಬರೆದ ಕಾಗದಗಳು ಈಗಲೂ ಇಟ್ಟಿದ್ದೀನಿ. ಅವರು ಮೇಲ್ಗಡೆ ಕ್ಷೇಮ, ಉಭಯ ಕುಶಲೋಪರಿ ಸಾಂಪ್ರತ ಅಂತ ಬರೀತಿದ್ದ ಆಗಿನ ಮೇಸ್ಟ್ರುಗಳಿಗೆ ಶುದ್ಧವಾದ ವ್ಯಾಕರಣ, ಬಹಳ ಸರಿಯಾಗಿರುವಂಥ ಪದಪ್ರಯೋಗಗಳು ಮತ್ತು ಮಾರ್ಜಿನ್ ಕರೆಕ್ಟಾಗಿ ಬಿಡ್ತಿದ್ದುದು. ಇಲ್ಲಿ ಶುರು ಮಾಡಿದರೆ ಆ ಲೈನ್ ಸರಿಯಾಗಿ ಸ್ಕೇಲ್ ಹಿಡಿಬಹುದು, ಅಷ್ಟು ನೀಟಾಗಿ ನೇರವಾಗಿ ಬರೀತಿದ್ದು. ಅದು ನನ್ನ ಮೇಲೆ ಪರಿಣಾಮ ಬೀರಿತು. ನಮ್ಮ ತಾಯಿಗೂ ಒಳ್ಳೆ ಹ್ಯಾಂಡ್ ರೈಟಿಂಗ್ ಇದೆ. ಅಮ್ಮನು ಒಂದು ಸ್ವಲ್ಪ ಕಾಲ ಮೇಸ್ಟ್ರಾಗಿದ್ದರು. ಅನಂತರ ಅದೊಂದು ಹಂತ. ಅನಂತರ ಏನಾಯಿತು, ಮೈಲಿಗಲ್ಲುಗಳನ್ನು, ಅಂಗಡಿ ಬೋರ್ಡ್ಗಳನ್ನು ಬರಿತಾ ಇದ್ದೆ ನಾನು. ಈ ಹೊಟ್ಟೆಪಾಡಿಗೆ ಚಿತ್ರಮಂದಿರಗಳ ಮುಂದೆ ಬರೆಯೋದು, ಮೈಲಿಗಳು. ಆಗ ಅಕ್ಷರಗಳನ್ನು ಮುದ್ದಾಗಿ ಬರೆಯುವ ಅನಿವಾರ್ಯತೆ ವೃತ್ತಿಯಿಂದ ಉಟ್ಕೊಳ್ತಿತ್ತು. ಒಂದು ಅಕ್ಷರ ಬರೆದ್ರೆ 25 ಪೈಸಾ ನನಗೆ ಸಂಭಾವನೆ ಇರ್ತಿತ್ತು. ಸೊ ಹಾಗಾಗಿ ಚೆನ್ನಾಗಿ ಬರೀಬೇಕಾದ್ದು ವೃತ್ತಿಯೂ ಆಯಿತು. ಬರಹಗಾರನಾಗಿ ತುಂಬ ಸಂತೋಷಪಟ್ಟಿದ್ದೇನೆ. ಬಹುಶಃ ನನ್ನ ಆರಂಭದ ಕಥೆಗಳನ್ನು ಪ್ರಕಟಿಸಿದ ಎಲ್ಲ ಸಂಪಾದಕ ಮಿತ್ರರು ಕೂಡ ಇದ್ರ ಬಗ್ಗೆ ಮೆಚ್ಚುಗೆ ಮಾತಾಡ್ತಾ ಇದ್ರು. ಹೌದು, ಒಬ್ಬ ಫೇಲ್ ವಿದ್ಯಾರ್ಥಿಯಾಗಿ ಎಲ್ಲೋ ಒಂದು ಕಡೆ ಜೀವನದಲ್ಲಿ ಹೊಟ್ಟೆಪಾಡು ಮಾಡ್ಕೊಳ್ಳೋಕ್ಕೋಸ್ಕರ ಅಕ್ಷರವನ್ನೇ ಬಳಸ್ಕೋಬೇಕಾದಾಗ ಆ ಕೈಬರಹವನ್ನು ನಾನು ಮುದ್ದಾಗಿ ಬರೆಯುವ ಮತ್ತು ತಪ್ಪಿಲ್ಲದೆ ಬರೆಯುವಂಥ ಒಂದು ಅನಿವಾರ್ಯತೆ. ನಿಮ್ಮ ಮಾತುಗಳಿಂದ ನಂಗೆ ಎಷ್ಟೊಂದು ಪ್ರಶ್ನೆಗಳು ಹುಟ್ಕೋತಾ ಇದೆ. ಒಂದೊಂದಾಗಿ ಕೇಳ್ತೀನಿ. ಮೊದಲನೇದಾಗಿ, ಈ ಒಂದು ನಿಮ್ಮ ಮುದ್ದಾದ ಕೈಬರಹ ನಿಮ್ಮ ತಂದೆ ತಾಯಿಗಳಿಂದ ಬಂದದ್ದು ನಿಮ್ಮ ಮುಂದಿನ ಪೀಳಿಗೆಗೆ ದಾಟಿದೆಯಾ? ನಿಮ್ಮ ಮಕ್ಕಳು ಕೂಡ ಇಷ್ಟೇ ಮುದ್ದಾಗಿ ಬರೀತಾರಾ? ಯಾಕೆಂದರೆ ಈಗ ಭಾಳಷ್ಟು ಟೈಪ್ ಮಾಡುವಂಥದ್ದು ಜಾಸ್ತಿ ಇರುತ್ತೆ, ಹೀಗಾಗಿ ಬರೀತಾರೆ. ನನ್ನ ಸಿಹಿ ಮತ್ತು ಕನಸು ಇಬ್ಬರಿಗೂ ತುಂಬ ಒಳ್ಳೆಯ ಹ್ಯಾಂಡ್ ರೈಟಿಂಗ್ ಇದೆ. ಅದು ಮುದ್ದಾಗಿ ಅನ್ನೋದಕ್ಕಿಂತ ಬಿಕಾಸ್ ಅವ್ರು ಹೆಚ್ಚು ಇಂಗ್ಲೀಷ್ನಲ್ಲಿ ವ್ಯವಹರಿಸ್ತಿರೋದ್ರಿಂದ
ತುಂಬ ಮೆಚ್ಯೂರ್ಡ್ ಆಗಿರುತ್ತೆ, ಓದಬೇಕನ್ಸತ್ತೆ. ಸೊ ಇಂಗ್ಲೀಷ್ನಲ್ಲಿ ಅದು ಮುದ್ದಾಗಿ ಬರೀತಾರೆ ಅಂತ ಹೇಳಿದ್ದಾರೆ. ನಾನು ಕನ್ನಡದ ಮಟ್ಟಿಗೆ ಮುದ್ದು ಶಬ್ದ ಬಳಸ್ಬೋದು. ಅವರ ಬರವಣಿಗೆ ನಾನು ನೋಡಿದಾಗ ಸಿಹಿ ಮೊನ್ನೆ ಒಂದು ಪದ್ಯ ಬರೆದಿದ್ಲು. ನಾನು ಉದ್ದೇಶಪೂರ್ವಕವಾಗಿ ಅವಳು ಟೈಪ್ ಮಾಡಿದ್ದ ಅಲ್ಲದೇ ಅವಳ ಮ್ಯಾನ್ ಸ್ಕ್ರಿಪ್ಟನ್ನು ಗಮನಿಸಿದೆ. ಕೆಲವು ಅಕ್ಷರಗಳನ್ನು ಬರೆಯುವಾಗ ಅದರಲ್ಲಿರುವಂಥ ಒಂದು ಪ್ರಬುದ್ಧತೆ ಕಾಣಿಸುತ್ತೆ. ಹಾಗೆ ಕನಸು ಒಂದು ಪದ್ಯದ ಸಂಕಲನ ತಂದಳು, ಬಿನೀತ್ ದ ಸ್ಟಾರ್ಸ್ ಅಂತ ಹೇಳಿ. ಅದರಲ್ಲೂ ಕೂಡ ಅವಳ ಇಂಗ್ಲೀಷ್ ಬರಹಣೆಗಳು ಬಹಳ ಚೆನ್ನಾಗಿದ್ದಾವೆ. ಆದರೆ ಕನ್ನಡ ಅವರಿಬ್ಬರಿಗೂ ಅಷ್ಟು ಮುದ್ದಾದ ಕನ್ನಡ ಬಂದಿಲ್ಲ. ಒಂದು ಹಂತದಲ್ಲಿ ಹೊಟ್ಟೆಪಾಡಿಗೋಸ್ಕರ ಅದನ್ನು ಬರಿಬೇಕಾಗತ್ತೆ ಅನ್ನೋ ಮಾತನ್ನು ಹೇಳಿದ್ರು. ಜೊತೆಗೆ ಫೇಲ್ ಆಗಿದ್ದು ಸರ್, ಅದು ಏನು ಸಂದರ್ಭ? ಈಗ ನಿಮ್ಮ ತಂದೆ ಮೇಷ್ಟ್ರಾಗಿದ್ದರು, ತಾಯಿ ಕೂಡ ಕೆಲವು ಕಾಲ ಟೀಚರ್ ಆಗಿದ್ದರು. ನೀವು ಯಾಕೆ ಹೊಟ್ಟೆಪಾಡಿಗೆ ಅದನ್ನು ಮಾಡುವಂಥ ಪ್ರಸಂಗ ಬಂತು? ನಮ್ಮ ಮನೆಯಲ್ಲಿ ಒಂದು ಅಲಿಖಿತ ಒಪ್ಪಂದ ಇತ್ತು. ಏನಂದರೆ, ಪ್ರೌಢಶಾಲೆಯವರೆಗೆ ಮಕ್ಕಳನ್ನ ಓದಿಸ್ತೀವಪ್ಪ, ಅನಂತರ ನಿಮ್ಮ ದಾರಿ ನೀವು ರೂಪಿಸ್ಕೋಬೇಕು ಅಂತ ಒಂದು ರೀತಿಯ ಮನೇಲಿ ಅದನ್ನು ಮಾತಾಡ್ತಾ ಇದ್ರು. ಮುಂದೆ ನನ್ನ ಕೈಲಿ ಆಗಲ್ಲಪ್ಪ, ನೀವು ನೋಡ್ಕೋಬೇಕು ಅಂತ. 6 ಜನ ಮಕ್ಕಳು, ಅಲ್ಲಿವರೆಗೆ ಓದಿಸ್ತೀವಿ, ಅನಂತರ ನೀವು ಏನು ಮಾಡ್ತೀರೋ ಮಾಡ್ಕೊಳ್ಳಿ ಅಂತ. ನಮ್ಮ ಹಳ್ಳಿನಲ್ಲಿ ಏನಂದ್ರೆ ಎಲ್ಲರೂ SLC ಆದಮೇಲೆ ಒಂದು TCH ಅಂತ ಒಂದು ಟ್ರೈನಿಂಗ್ ಇರ್ತಿತ್ತು, ಅದು ಮಾಡಿಸಿ ಮೇಸ್ಟ್ರು ಮಾಡಿಸ್ಬಿಡೋದು. ಇಷ್ಟರವರೆಗೆ ಅಪ್ಪ ಹೇಳಿದರು. ಮುಂದಕ್ಕೆ ತುಂಬ ನಾನು ಓದಲೇಬೇಕು ಅಂತ ಹಠಪಟ್ಟಿದ್ರು, ಓದಿಸ್ತಿದ್ರು ಅನ್ನೋ ಗೊತ್ತಿಲ್ಲ. ನಾನು ಆಮೇಲೆ ಇಲ್ಲ, ನಾನು ಏನಾದರೂ ಮಾಡಿ ಮನೆಯ ಹಂಗಿಲ್ಲದೆ ಆರ್ಥಿಕವಾಗಿ ಅವ್ರನ್ನ ಅವಲಂಬಿಸದೆ ಏನಾದರೂ ಕೆಲಸ ಮಾಡಿಕೊಂಡು ಮಾಡಬೇಕು ಅಂತಕ್ಕಂಥ ಒಂದು ಹಠಮಾರಿತನಕ್ಕೆ ನಾನು ಬಿದ್ದು, ನಾನೇನು ಮಾಡ್ಬೋದು? ದೈಹಿಕವಾಗಿ ತುಂಬ ದುರ್ಬಲವಾಗಿದೆ, ಎತ್ತರವಾಗಿರಲಿಲ್ಲ, ನಾನು ಸಾಧಾರಣ ಒಬ್ಬ ಹಳ್ಳಿ ಹುಡುಗ, ನನ್ನನ್ನು ನಾನು ರೂಪಿಸ್ಕೋಬೇಕು. ನೀವು ಕಥಾನಾಯಕ ಅಂತ ಹೇಳ್ತೀರಲ್ಲ, ನನ್ನ ದೃಷ್ಟಿಯಲ್ಲಿ ಪ್ರತಿಯೊಬ್ಬನೂ ಅವನ ಬದುಕಿಗೆ ಅವನೇ ನಾಯಕ. ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಬಹಳ ಜನಕ್ಕೆ ನನ್ನನ್ನು ಕೈ ಹಿಡಿದು ನಡೆಸನ್ನು ಯಾರೋ ಬರಬೇಕು, ಒಬ್ಬ ಬಂದು ನನಗೆ ದಾರಿ ತೋರಿಸ್ಬೇಕು, ದಾರಿಯ ಮುಳ್ಳುಗಳನ್ನೆಲ್ಲ ಕೆತ್ತಿ ನಮಗೆ ದಾರಿ ಸರಿ ಮಾಡಿಕೊಡ್ಬೇಕು, ನಮಗೊಂದು ಕಾಲಿಗೊಂದು ಪಾದರಕ್ಷೆ ಕೊಡಬೇಕು, ಕೈ ಹಿಡಿದು ನಡೆಸಬೇಕು, ಕತ್ಲಾದಾಗ ದೀಪ ಹಾಕಬೇಕು. ಈ ಥರದ ತಪ್ಪು ಕಲ್ಪನೆಗಳಿದೆ ಜೀವನದ ಬಗ್ಗೆ. ಯಾರ ಬದುಕಿಗೂ ಈ ಥರದ ಯೋಚನೆ ಕ್ರಮವೇ ತಪ್ಪು ಅಂತ ನಾನು ಹೇಳೋದು. ನಿನಗಿರ್ಬೋದು ಅಕಸ್ಮಾತ್ ಒಳ್ಳೆಯ ತಂದೆ ತಾಯಿ, ಶ್ರೀಮಂತ ತಂದೆ ತಾಯಿ, ಪ್ರಭಾವಿ ತಂದೆ ತಾಯಿ ಇರಬಹುದು, ಇದ್ದವರೂ ನೀನು ನಿನ್ನ ಶಾಪ್ ಹೊತ್ತಲಿಕ್ಕೆ ಒಂದು ದಾರಿ ಮಾಡ್ಕೋಬೇಕು. ಆ ದೃಷ್ಟಿಯಿಂದ ಪ್ರತಿಯೊಬ್ಬನೂ ತನ್ನ ಕಥಾನಾಯಕ ಅವನ ಕಥೆನ ಅವನೇ ರೂಪಿಸ್ಕೋಬೇಕು. ನನಗೂ ಆ ಥರದ್ದು ಇಕ್ಕಟ್ಟಿತ್ತು. ಹಾಗಾಗಿ SLC ಆದಮೇಲೆ ತಂದೆಯವರು ನನಗೆ ತುಂಬ ಪ್ರತಿಭಾವಂತ ಅಂತ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡು, ಎಲ್ಲ ಪೇರೆಂಟ್ಸ್ಗಿರುತ್ತಲ್ಲ, SLCನಲ್ಲಿ ನಾನು ಒಬ್ಬನೇ ಪಾಸ್ ಆಗಿಬಿಟ್ಟೆ ಹೈಸ್ಕೂಲ್ಗೆ. ಈ ಥರದ್ದೇನೋ ಒಂದಷ್ಟು ಹಳ್ಳಿ ನಾಟಕಗಳು ಮಾಡ್ತಿದ್ದೆ, ಕೃಷ್ಣನ ಪಾತ್ರ ಮಾಡ್ತಿದ್ದೆ, ರಂಗಭೂಮಿಲಿ ಏನೋ ಆಸಕ್ತಿ ತೋರಿಸ್ತಿದ್ದೆ, ಚೆನ್ನಾಗಿ ಹಾಡ್ತಿದ್ದೆ, ಅಥವಾ ಆ ಪರಿಸರಕ್ಕೆ ನಾನೇ ಮಹಾಬುದ್ಧಿವಂತ ಅನ್ನೋವಂಥ ಒಂದು ಭ್ರಮೆ ಹುಟ್ಟಿಸ್ಕೊಂಡಿದ್ದೆ. ಆ ಕಾರಣಕ್ಕೆ ಬಹುಶಃ ನಾನು PUC ಸೇರಿಸಿದ್ರು ಅಪ್ಪ. PUC ಸೇರಿಸಿದಾಗ ಅಪ್ಪ ಏನು ತಪ್ಪು ಮಾಡಿದರು ಅಂದರೆ, ನನ್ನ ಬುದ್ಧಿವಂತಿಕೆಯನ್ನು ತುಂಬ ತಪ್ಪಾಗಿ ತಿಳ್ಕೊಂಡು ಸೈನ್ಸು ಮತ್ತು ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿಬಿಟ್ರು. ನನಗೆ ವಿಜ್ಞಾನ ಮತ್ತು ಗಣಿತಗಳು ಸಾಧ್ಯವೇ ಇಲ್ಲ, ಉಕ್ಕಿನ ಕಡಲೆ. ಎಷ್ಟೋ ಕೇಳ್ಕೊಂಡೆ. ಅವರು ಹೋಗಿ ಪ್ರಿನ್ಸಿಪಾಲ್ ಹತ್ರ ಗುಟ್ಟಾಗಿ ಒಂದು ಒಪ್ಪಂದ ಮಾಡಿಕೊಂಡು, ನಾನು ಈಚೆಗೆ ಬರೋದ್ರೊಳಗಡೆ ಇಂಗ್ಲೀಷ್ ಮೀಡಿಯಮ್ ಅನೌನ್ಸ್ ಆಗೋಗಿತ್ತು. ನಾನು ಅಪ್ಪನೆಲ್ಲ ಗೋಗರ್ದೆ, ನೀನು ಬುದ್ಧಿವಂತ ಓದ್ತೀಯ ಅಂತ ಹೇಳಿ. ಆದರೆ ನನಗೆ ಇಂಗ್ಲೀಷ್ನಲ್ಲಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ 4ರಲ್ಲೂ ಫೇಲ್ ಆಗಿಬಿಟ್ಟೆ. ಫೇಲ್ ಆದಮೇಲೆ ಗೊತ್ತಾಯಿತು ಬದುಕಿನ ಅವಮಾನಗಳೇನು, ಕಷ್ಟಗಳೇನು ಅಂತ. ಸೊ ಆ ಹಂತದಲ್ಲಿ ನಾನು ಸ್ವಉದ್ಯೋಗ ಮಾಡಿಕೊಂಡು ಕನ್ನಡ ಮೀಡಿಯಮ್ಗೆ ಬದಲಾಯಿಸ್ಕೊಂಡು ಇತಿಹಾಸ, ಸಮಾಜಶಾಸ್ತ್ರ ಇವುಗಳನ್ನೆಲ್ಲ ತೆಕ್ಕೊಂಡು ಐ ಶಿಫ್ಟೆಡ್ ಮೈ ಸೆಲ್ಫ್ ಫ್ರಮ್ ಇಂಗ್ಲೀಷ್ ಮೀಡಿಯಮ್ ಟು ಕನ್ನಡ ಮೀಡಿಯಮ್ ಆ್ಯಂಡ್ ಸೈನ್ಸ್ ಸಬ್ಜೆಕ್ಟ್ಸ್ ಟು ಆರ್ಟ್ ಸಬ್ಜೆಕ್ಟ್ಸ್. ಹಂಗೆ ಬಂದೆ. ಅನಂತರ ನನಗೆ 2 ದಾರಿಗಳು, ಒಂದು ದುಡಿಮೆ, ಉದ್ಯೋಗ, ಓದು. ಅದಕ್ಕಾಗಿ ರಾತ್ರಿ ಪಾಳಿಲಿ ಕೆಲಸ ಮಾಡೋದು, ಬೆಳಗ್ಗೆ ಕಾಲೇಜ್ಗೆ ಹೋಗೋದು. ಹೀಗೆ ಯಾವುದೋ ಒಂದು ಸಣ್ಣ ಉದ್ಯೋಗ ಸಿಕ್ತು ಮೈಸೂರು ಡೈರಿಯಲ್ಲಿ, ಒಂದು ಸಣ್ಣ ದಿನಗೂಲಿ. ಅದು ಮಾಡ್ಕೊತ ಹೋದೆ. ನಾನು ಯಾಕೆ ಆ ಮಾತು ಹೇಳ್ತೀನಿ ಅಂದರೆ, ಇದ್ರ ಬಗ್ಗೆ ಏನು ಅನುಕಂಪ ಏನಿಲ್ಲ. ಆವತ್ತಿನ ಪರಿಸ್ಥಿತಿ ಹಾಗಿತ್ತು, ಹಾಗೆ ಮಾಡಿದ್ವಿ. ಎಷ್ಟೋ ಜನ ಹಾಗೆ ಮಾಡ್ತಾರೆ, ಮಾಡಬೇಕು. ಅದರ ಬಗ್ಗೆ ನಾವು ತುಂಬ ಪಿಟಿಯಿಂದ ಓಹೋಹೋ ನಾನು ಕಷ್ಟಪಟ್ಟೆ ಅಂತ ಅಲ್ಲ. ಭಾರತ ಮಿಲಿಯಗಟ್ಟಲೆ ಜನ ಅದಕ್ಕಿಂತ ದಾರುಣವಾದಂಥ ಬಾಲ್ಯ ಕಷ್ಟಗಳಿರುತ್ತೆ. ನಮಗೆ ಅದರ ಮಧ್ಯೆ ದಾಟಿ ಹೊರಗೆ ಬಂದ್ವಿ ಅನ್ನೋದು ಒಂದೇ ಸಮಾಧಾನ ಇರೋದು. ಹಾಗಾಗಿ ದುಡಿಮೆಯ ಚಕ್ರಕ್ಕೆ ಯಾರು ಚಿಕ್ಕಂದಿನಲ್ಲಿ ಒಡ್ಡಿಕೊಳ್ತಾರೆ ಅವರೆಲ್ಲ ನನ್ನ ದೃಷ್ಟಿಯಲ್ಲಿ, ಅವರು ಏನೇ ಆಗಿರಲಿ, ನನ್ನ ದೃಷ್ಟಿಯಲ್ಲಿ ಅವರು ಸೂಪರ್ ಹೀರೋಸ್, ಅವ್ರ ಕಥಾನಾಯಕರು. ಎಸ್ ಸರ್, ನೀವು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ నాకు ತಿಳಿಸಿ ಚಂದ್ರಶೇಖರ್. ಇಂಟ್ರೆಸ್ಟಿಂಗ್ ಅನ್ನೋದಕ್ಕಿಂತ ಇನ್ಸ್ಪೈರಿಂಗ್ ಅಂತ ಅನಿಸುತ್ತೆ. ಬಹುಶಃ ಪ್ರತಿಯೊಬ್ಬ ತಂದೆ ತಾಯಿಗಳು ಮತ್ತು ಮಕ್ಕಳು ಈ ಮಾತುಗಳನ್ನ ಕೇಳಬೇಕು ಅನಿಸುತ್ತೆ. ನಾವು ಚಿಕ್ಕನೊಂದು ಬ್ರೇಕ್ ತೊಗೊಂಡು, ಬ್ರೇಕ್ ನಂತರ ಇನ್ನೂ ಸಾಕಷ್ಟು ಆಯಾಮಗಳು. ಹಳ್ಳಿ ಒಂದು ಆಯಾಮ ಆದರೆ ಇವರ ಸಿನಿಮಾಗಳು ಒಂದು ಆಯಾಮ, ಕಥೆ ಒಂದು ಆಯಾಮ, ಇವರ ಪ್ರವಾಸಿಗಳು ಮತ್ತೊಂದು ಆಯಾಮ.
ಎಲ್ಲದ್ರ ಬಗ್ಗೆ ಮಾತಾಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ. ಕಥಾನಾಯಕ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸರ್, ನಾನು ಈಗ ನಿಮ್ಮ ಬಾಲ್ಯದಿಂದ ಡೈರೆಕ್ಟಾಗಿ ಸಿನಿಮಾಗೆ ಬರ್ತೀನಿ, ಅದಾದಮೇಲೆ ಮತ್ತೆ ಕಥೆಗಳಿಗೆ ಮತ್ತೊಂದಷ್ಟು ವಿಚಾರಗಳಿಗೆ. ಈಗ ನೀವು ಕಥೆ ಹೈಸ್ಕೂಲ್ನ 8ನೇ ಕ್ಲಾಸಲ್ಲಿದ್ದ ಕಥೆ ಬರುವಂಥದ್ದು. ನೀವು ಕಥೆಗಾರ, ನನ್ನ ಪ್ರಕಾರ ಕೆಲವು ಕಥೆಗಾರರು ಎಷ್ಟು ಸಹಜವಾಗಿರ್ತಾರೆ ಅಂತಂದರೆ, ಅದು ಒಂದು ಕಥೆ ನಿಮಗೆ ಬರೆಯೋದು ಪ್ರಯಾಸ ಅನಿಸಿರ್ಲಿಕ್ಕಿಲ್ಲ, ನಮಗೆ ಓದೋದು ಪ್ರಯಾಸ ಅನಿಸಲ್ಲ. ಅಂದರೆ ಒಂದು ಹೂವು ಅರಳೋದು ಎಷ್ಟು ಸಹಜನೋ, ಸೂರ್ಯೋದಯ ಆಗೋದು ಎಷ್ಟು ಸಹಜನೋ, ನಾಗತಿಹಳ್ಳಿ ಚಂದ್ರಶೇಖರ್ ಕಥೆಗಾರ ಆಗೋದು ಅಷ್ಟೇ ಸಹಜವಾಗಿ ಆಯಿತು ಅಂತ ನನಗೆ ಅನಿಸುತ್ತೆ. ಆಮೇಲೆ ನನಗೆ ನೀವು ನಿರ್ದೇಶಕ ಮತ್ತು ಕಥೆಗಾರ ಅಂತ ಎರಡೂ ತೊಗೊಂಡ್ರೆ ನನಗೆ ಈಗಲೂ ಅಚ್ಚೊತ್ತಿದಂಗಿರೋದು ಕಥೆಗಾರನೇ. ಅದಾದಮೇಲೆ ನಂಗೆ ನೀವು ನಿರ್ದೇಶಕ ಆಗಿ ನಾನು ಬರ್ತೀರಿ, ಆದರೂ ಕೂಡ ನಾನು ನಿರ್ದೇಶನದ ಬಗ್ಗೆ ಮಾತಾಡ್ತೀನಿ. ಯಾಕೆಂದರೆ ಕಥೆಗಾರ ಆಗೋದು ಒಂದು ವೈಯಕ್ತಿಕವಾದ ಒಂದು ಪ್ರೊಸೆಸ್, ಅದರಲ್ಲಿ ಸುಮಾರು ಇರುತ್ತೆ. ಬಟ್ ನಿರ್ದೇಶಕ ಆಗೋದಿದೆಯಲ್ಲ, ಒಬ್ಬ ಹಳ್ಳಿ ಹುಡುಗನ ನಾಗತಿಹಳ್ಳಿಯಿಂದ ಬಂದಂಥವನು, ಅದು ಇಟ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್ಸ್, ಅಥವಾ ಬೇರೆ ಬೇರೆ ಫೋರ್ಸ್ಗಳು ಕೆಲಸ ಮಾಡಬೇಕಾಗತ್ತೆ. ಸರ್, ನಿಮ್ಮ ನಿರ್ದೇಶಕ ಆಗಬೇಕನ್ಸಿದ್ದು ಯಾಕೆ, ಹೇಗೆ? ಈಗ ನೀವು ನಿಮ್ಮ ಮಾತಿನಲ್ಲಿ ಒಂದು ಮಾತು ಹೇಳಿದ್ರಿ, ನೀವು ಕಥೆಗಾರನಾಗಿ ಮೊದಲು ನನ್ನನ್ನು ಗಮನಿಸಿದ್ದು ಅಂತ ಹೇಳಿ, ಅಥವಾ ಇಷ್ಟಪಟ್ಟದ್ದು, ಸಹಜವಾಗಿ ಅಭಿವ್ಯಕ್ತಿಯಾಗಿದ್ದು, ಅವುಗಳೇ ಸಿನಿಮಾ ಕರ್ಕೊಂಬಂದಿದ್ದು. ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಯಾವ ರೀತಿ ನೀವು ನೋಡಿದ್ರು ಕೂಡ. ಕಥೆಗಾರನಾಗಿದ್ದಾಗ ನನ್ನ ಬದುಕಿನ ಅನುಭವಗಳನ್ನು ಕಂಡದ್ದು, ಕೇಳಿದ್ದು, ಉಂಡದ್ದು ನೋಡಿ ನಾನು ಬರೀತಿದ್ದೆ. ಹಾಗಾಗಿ ಕಥೆಗಳನ್ನು ಬರೀತಿದ್ದ ನಾವು ಮತ್ತು ನನ್ನ ಸರೀಕರು ಸ್ಟಾರ್ಸು. ನಮ್ಮ ಫೋಟೋ ಹಾಕಿ ಕಥೆಗಳು ಪ್ರಿಂಟ್ ಆದರೆ ನಾವು ಬಹಳ ದೊಡ್ಡ ತಾರೆಗಳಾಗ. ಹೇಗೆ ಸರ್, ಅದು ಹೇಗಿತ್ತ ಅನುಭವ ನಿಮಗೆ? ಫ್ಯಾನ್ ಫಾಲೋವಿಂಗು, ನಿಮ್ಮ ಪತ್ರ ಬರುವಂಥದ್ದು ಬಹಳ ಇತ್ತು. ಹೇಳಿ, ಹುಡುಗಿಯರು ಹುಡುಗರು ಎಲ್ಲರೂ, ಅದು ಭಾಳ ಅದ್ಭುತವಾದಂಥ ಪ್ರತಿಕ್ರಿಯೆ. ಬಹುಶಃ ಈಗಿನ ಸೂಪರ್ ಸ್ಟಾರ್ಗಳು ಏನು ಚಿತ್ರೋದ್ಯಮದಲ್ಲಿ ಅವರು ಒಂದು ಜನಪ್ರಿಯತೆಯನ್ನು ಅನುಭವಿಸ್ತಾರೆ, ಆ ಜನಪ್ರಿಯತೆಯ ಪ್ರವಾಹದ ಕೆಲವು ಅಂಶಗಳನ್ನಾದರೂ ನಾನು ಅನುಭವಿಸಿದ್ದೀನಿ. ಐ ವಾಸ್ ಅ ವೆರಿ ಪಾಪ್ಯುಲರ್ ರೈಟರ್. ನನ್ನಂಥ ಒಬ್ಬ ಸಾಧಾರಣ ಕಥೆಗಾರನಿಗೆ ಒಂದು ದಿನಕ್ಕೆ 1000ಕ್ಕೂ ಹೆಚ್ಚು ಕಾಗದಗಳು ಬರ್ತಿದ್ರು. ನೀವು ನೋಡ್ತೀರಾ? ಅಂಚೆಯವನು ನಾನು ಯಾವಾಗಲೂ ತಮಾಷೆ ಮಾಡ್ತಾಯಿದ್ದ. ಇಷ್ಟು ದೊಡ್ಡ ಒಂದು ಸೈಕಲ್ ತುಂಬ ತುಂಬಿಕೊಂಡು ಬಂದು ಸುರಿದು ಹೋಗ್ತಿದ್ದ. ಇಡೀ ರಾತ್ರಿ ಅವುಗಳನ್ನ ಓದೋದು, ಕೆಲವು ಉತ್ತರಿಸೋದು ಬಹಳ ದೊಡ್ಡ ಪ್ರೋಸೆಸ್ ಆಗ್ತಿತ್ತು. ನಿಮಗೆ ಯಾವುದಾದ್ರೂ ಆ ಒಂದು ಲೆಟರ್ ನೆನಪಿದೆಯಾ? ಯಾರಾದರೂ ಬರೆದಿರೋದು, ಯಾರೇ ಇಂಟ್ರೆಸ್ಟಿಂಗ್ ಆಗಿರೋದು? ತುಂಬ ಜನ ನಾನು ರಿಯಾಕ್ಟ್ ಪತ್ರಕ್ಕೆ ರಿಪ್ಲೈ ಮಾಡೋದು ತಡವಾದರೆ 3-4 ಆದಮೇಲೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ರಕ್ತದಲ್ಲಿ ಪತ್ರ ಬರಿತಾಯಿದ್ರು. ರಕ್ತದಲ್ಲಿ ತೆಗೆದು ನಾನು ಅವರಿಗೆ, ಹೀಗೆ ನಿಮ್ಮ ರಕ್ತವನ್ನು ವ್ಯಯ ಮಾಡಬೇಡಿ, ಅಪವ್ಯಯ ಮಾಡ್ತಿದ್ದೀರಿ, ಇದನ್ನು ರಕ್ತದಾನ ಮಾಡಬೇಕು, ಯಾರಿಗಾದ್ರೂ ಹಿಂಗೆ ಬಾಡಿ ವೇಸ್ಟ್ ಮಾಡುವಂಥ ತಮಾಷೆ ಮಾಡ್ತಿದ್ದೆ. ಆಮೇಲೆ ನನ್ನನ್ನು ಮದುವೆ ಮಾಡ್ಕೋಬೇಕು ಅಂತಕ್ಕಂಥ ಬಂದ ಒಂದು ದೊಡ್ಡ ಇದಿತ್ತು. ಅದೆಲ್ಲ ಇಂಪಲ್ಸಿವ್ ಆದ, ಎಮೋಷನಲ್ ಆದ, ಆ ಕಾಲಕ್ಕೆ ಯಾವನೇ ಒಬ್ಬ ಜನಪ್ರಿಯವಾಗಿರುವ ವ್ಯಕ್ತಿಯ ಹಿಂದೆ ಕಾಣಿಸ್ಕೊಳ್ಳುವಂಥ ಲಕ್ಷಣಗಳಾಗಿತ್ತು. ಬಟ್ ನನಗೆ ಸಾಹಿತಿಯಾಗಿ ಒಂದು ವಿವೇಕ ಇತ್ತು, ಒಳಗಡೆ ಒಂದು ಎಚ್ಚರ ಇತ್ತು, ತಪ್ಪು ಸರಿಗಳ ಬಗ್ಗೆ ಒಂದು ಸ್ಪಷ್ಟತೆ ಇತ್ತು. ಹಾಗಾಗಿ ಅದನ್ನೆಲ್ಲವನ್ನು ಆನಂದಿಸ್ತಾನೆ ಅದರದ್ದು ಹೊರಗೆ ನಿಂತ್ಕೊಂಡು ನೋಡುವಷ್ಟು ನಾನು ಎಚ್ಚರವಾಗಿದ್ದೆ. ನನಗೆ ರವಿ ಬೆಳಗೆರೆಯವರಿಗೆ ನಾವಾಗ ಬರೀತಿದ್ರು ಒಂದಷ್ಟು ಜನ, ಜಯಂತ್ ಕಾಯ್ಕಿಣಿ, ಬಹಳ ಓತಪ್ರೋತವಾಗಿ ಮ್ಯಾಗಝೀನ್ಸ್ ತೆಗೆದ್ರೆ ನಾವೇ ಹಾಗಿದ್ವಿ. MA ಕ್ಲಾಸ್ ನಡೀತಿದ್ರೆ ಒಂದು ದೊಡ್ಡ ಬಸ್ ಮಾಡಿಕೊಂಡು ಈ ಮೃಗಾಲಯದಲ್ಲಿ ಪ್ರಾಣಿ ನೋಡೋಕ್ಕೆ ಬಂದ ಹಾಗೆ ನಾನು ನೋಡೋದಕ್ಕೆ ಯಾವ್ಯಾವುದೋ ಹಳ್ಳಿ ಊರುಗಳಿಂದ, ಕಾಲೇಜ್ಗಳಿಂದ ವಿದ್ಯಾರ್ಥಿಗಳು ಬಂದು ಕ್ಲಾಸಿಗೆ ಬಂದು, ಸರ್ ಅವ್ರನ್ನ ಸ್ವಲ್ಪ ಮೀಟ್ ಮಾಡ್ಬೇಕು ಸರ್. ನಾನು MA ಕ್ಲಾಸಲ್ಲಿ ಬೆಂಗಳೂರಲ್ಲಿ ಮಾನಸಗಂಗೋತ್ರಿ, ಅವರು ಗಾಬರಿ ಎಲ್ರಿಗೂ. ನಾನಲ್ಲಿ ಸ್ಟೂಡೆಂಟು, 50 ಮಕ್ಕಳು ಬಂದು, ಸರ್ ಅವ್ರು ಕಳಿಸ್ಕೊಡಿ, ನಾವು ಅವ್ರ ಜೊತೆ ಫೋಟೋ ತೆಗೆಸ್ಕೋಬೇಕು, ಅವ್ರ ಜೊತೆ ಮಾತಾಡಬೇಕು ಅಂತ. ಅವ್ರು ರಾಮನಾಯ್ಕರು ಹೇಳಿದರು, ಸ್ವಲ್ಪ ಇದನ್ನೆಲ್ಲ ಅವಾಯ್ಡ್ ಮಾಡಿ ತರಗತಿಯಲ್ಲಿ ಅಂತ. ಆ ಥರದ ಒಂದು ಖುಷಿಯನ್ನು ನಾನು ಅನುಭವಿಸಿದೆ. ಅದಕ್ಕೆ ಕಾರಣ ನನ್ನ ಕಥೆಗಳು, ಎರಡನೇ ಮಾತಿಲ್ಲ. ಸೊ ಇಲ್ಲಿಂದ ನೀವು ಸಿನಿಮಾ ಕಡೆ ಒಲವು ತೋರಿಸಿದ್ದು ಅಥವಾ ಸಿನಿಮಾಗೆ ಮುಖ ಮಾಡಿದ್ದು? ನಾನು MA ಹೊತ್ತಿಗೆ, ಅಂದರೆ 85 ನಾನು MA ಮುಗಿಸಿದ್ದು. ಅಷ್ಟೊತ್ತಿಗೆ ಕಥೆಗಾರನಾಗಿ ತುಂಬ ಜನಪ್ರಿಯವಾಗಿತ್ತು ಕಥೆಗಳು. ಅದನ್ನು ಜನಪ್ರಿಯತೆಯನ್ನು ಒಂದು ರೀತಿಯ ತಪ್ಪು ಅನ್ನೋ ಥರದ ಒಂದು ಕಟು ವಿಮರ್ಶೆಯ ಮಾತುಗಳು ಇತ್ತು. ಅಂದರೆ ಈಗ ಏನಾಗಿದೆ ಅಂದರೆ, ಸಾಹಿತ್ಯವನ್ನು ಸಂವಹನಶೀಲತೆಯಿಂದ ಚೆನ್ನಾಗಿ ಬರೆಯೋದು ಅದು ಮಹಾ ತಪ್ಪು ಅಂತಕ್ಕಂಥ ಒಂದು ಗೊಡ್ಡು ನಂಬಿಕೆ ಒಂದು ವಲಯದಲ್ಲಿದೆ. ಹಾಗಾಗಿ ನನ್ನ ಸಾಹಿತ್ಯದ ಅನೇಕ ಕೃತಿಗಳಿಗೆ ಸರಿಯಾದ ವಿಮರ್ಶೆ ಬರಲಿಲ್ಲ. ಆದರೆ 83-84ನೇ ಇಸ್ವಿ ಸುಮಾರಿಗೆ, ಅಂದರೆ MAಗೆ ನಾನು ಹೋದ ಆರಂಭದಲ್ಲಿ ನನ್ನ ಕಥೆಗಳಿಂದ ಆಕರ್ಷಿತರಾದ ತುಂಬ ಜನ ಸಿನಿಮಾ ಮಾಡೋಕ್ಕೆ ಬಂದರು. ಕಥೆಗಳು ತೊಗೊಂಡು ಹೋಗ್ತಾಯಿದ್ರು. ದೊರೈ ಭಗವಾನ್ ಬಂದರು, ನಂಜುಂಡೇಗೌಡರು ಬಂದರು, ಸುರೇಶ್ ಹೆಬ್ಳಿಕರ್ ಅವರು ಮೀಟ್ ಆಯಿತು. ಈ ಹೊತ್ತಲ್ಲಿ ಏನಾಯಿತು,
ನನಗೆ ಸಿಕ್ಕ ಅವಕಾಶಗಳು MA ಮುಗಿಯೋ ಸಂದರ್ಭದಲ್ಲಿ ನಾನು ಗಂಗೋತ್ರಿ ಗುರುಗಳು ಹೇಳ್ತಿದ್ರು, ನೀನು ಸಿನಿಮಾಕ್ಕೆ ಹೋಗಬೇಡ, ನೀನು ತುಂಬ ಒಳ್ಳೆ ಲೇಖಕ, ಸಿನಿಮಾ ನಿನ್ನನ್ನು ನುಂಗು ಹಾಕುತ್ತೆ, ನಿನ್ನ ಬರವಣಿಗೆ ಹೊರಟೋಗುತ್ತೆ, ನಿನಗೆ ಸಿನಿಮಾ ನಿನ್ನ ಹಾಳು ಮಾಡುತ್ತೆ, ಒಳ್ಳೆ ಇದೆ ಹಿತಚಿಂತನೆ ಅದು. ಅದು ನಾನು ಎಲ್ಲಿಯೂ ನಿಲ್ಲದವನು, ಎಲ್ಲ ಕಡೆ ಹಾರುವವನು. ನಾನು ಯಾವ ಮಾಧ್ಯಮದಲ್ಲಿ ಏನು ಪ್ರಯೋಗ ಮಾಡೋಕ್ಕಾಗುತ್ತೆ ಅದನ್ನು ನಾನು ಮಾಡೋದೇ ಸರಿ ಅಂತ. ಯಾಕಂದರೆ ಒಂದು ಜೀವಿತಾವಧಿಯಲ್ಲಿ ನಿನಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡು ಅಂತ ನನಗೆ ಶಿವರಾಮ್ ಕಾರಂತರ ಜೊತೆ ಕೆಲಸ ಮಾಡ್ತಿದ್ದೆ. ಅವ್ರ ಪರಿಸರ, ಯಕ್ಷಗಾನ, ಸಾಹಿತ್ಯ, ಗೆಜ್ಜೆ ಕಟ್ಕೊಂಡು ಕುಣಿತಾ ಇದ್ದರು. ಹಾಗೆ ಮನುಷ್ಯ ನಿರ್ಬಂಧಗಳು ಇಟ್ಕೋಬಾರ್ದು ಅನ್ನೋದು ನನ್ನ ನಂಬಿಕೆಯಾಗಿತ್ತು. ವಿತ್ ಆಲ್ ರೆಸ್ಪೆಕ್ಟ್ ನಮ್ಮ ಗುರುಗಳ ಬಗ್ಗೆ ಇದ್ದರೂ ಕೂಡ ಸಿನಿಮಾ ಕುತೂಹಲದಿಂದ ಸಿನಿಮಾದಲ್ಲಿ ಏನು ಮಾಡಿದೆ, ಚಿತ್ರಕಥೆಯ ಸಂಭಾಷಣೆಗಳನ್ನು ಬರೆಯೋ ಕೆಲಸವನ್ನು ಮಾತ್ರ ಮೊದಲು ಒಪ್ಕೊಂಡೆ. ನಾನು ಮೊದಲು ಚಿತ್ರಕಥೆಯ ಸಂಭಾಷಣೆ ಹಾಡುಗಳನ್ನು ಬರೆದ ಕಾಡಿನ ಬೆಂಕಿಗೆ ರಾಷ್ಟ್ರ ಪ್ರಶಸ್ತಿ ಬಂತು, ಶತದಿನೋತ್ಸವ ಬಂತು. ಉದ್ಭವಕ್ಕೆ 100 ಡೇಸ್ ಸಿಕ್ತು, ನನಗೆ ಪ್ರಶಸ್ತಿ ಬಂತು ಚಿತ್ರಕ್ಕೆ. ಸಂಕ್ರಾಂತಿಗೆ ಅತ್ಯುತ್ತಮ ಕಥೆಗಾರ ಪ್ರಶಸ್ತಿ ಬಂತು. ಆನಂತರ ಪ್ರಥಮ ಉಷಾಕಿರಣಕ್ಕೆ ಪ್ರಶಸ್ತಿ ಬಂತು. ಸೊ ಹೀಗೆ ಆರಂಭದಲ್ಲಿ ನಾನು ಲೇಖಕನಾಗಿ ಪ್ರವೇಶ ಮಾಡಿದಂಥ ಎಲ್ಲ ಚಿತ್ರಗಳಿಗೂ ಮನ್ನಣೆ ಸಿಕ್ತು. ನಮ್ಮ ಅನಂತ್ ನಾಗ್ ಅವರು ಉದ್ಭವದಲ್ಲಿ ನನ್ನ ವರ್ಕ್ ನೋಡಿಬಿಟ್ಟು, ರೀ ಅವ್ರು ಕರೆಸಿ ತುಂಬ ಚೆನ್ನಾಗಿ ಬರೀತಾರೆ ಡೈಲಾಗ್ನ ಅಂತ ಭಾಳ ಪ್ರೀತಿಯಿಂದ ಅವರು ಕರೆದು, ನೀವು ಯಾಕೆ ನಿರ್ದೇಶನ ಮಾಡಬಾರ್ದು, ಇಷ್ಟು ಚೆನ್ನಾಗಿ ಸ್ಕ್ರಿಪ್ಟ್ ಬರೀತೀರಿ, ಸ್ಕ್ರಿಪ್ಟ್ ಇಷ್ಟು ಡೀಟೇಲ್ ಆಗಿರುತ್ತೆ, ಇಂಡಸ್ಟ್ರಿಯಲ್ ಸ್ಕ್ರಿಪ್ಟ್ ಬರೆಯೋರೇ ಇಲ್ಲ ಸರಿಯಾಗಿ ಅನ್ನುವಂಥ ಒಂದು ಮಾತನ್ನು ಅವ್ರು ಹೇಳಿದರು. ಉದ್ಭವದ ಸೆಟ್ಸಲ್ಲಿ ನನಗೆ ಹೇಳಿದ ನೆನಪು. ಸೊ ಈ ಥರದ ಟೆಂಪ್ಟೇಷನ್ ಆದಮೇಲೆ ಏನು ಮಾಡಿದೆ, ನಾನು ನಿಧಾನವಾಗಿ ಒಂಚೂರು ಹಾಲಿವುಡ್ಗೆ ಹೋಗಿ ಬಂದು ಅಲ್ಲಿ ನನ್ನ ವೈಫ್ ಕೆಲಸ ಮಾಡ್ತಿದ್ರು, ಅಲ್ಲಿಯ ತಂತ್ರಜ್ಞಾನವನ್ನು ತಿಳ್ಕೊಂಡು ಪುಸ್ತಕಗಳ ಮೂಲಕ ನಾನು ಒಂದು ಏಕಲವ್ಯ ಪ್ರಜ್ಞೆಯಿಂದ ನಿಧಾನವಾಗಿ ಸಣ್ಣ ಸಣ್ಣ ಕಿರುಚಿತ್ರಗಳನ್ನು ಮಾಡ್ತಾ ನಿರ್ದೇಶನಕ್ಕೆ ಬಂದೆ. ಎಸ್, ನಾವು ಸಿನಿಮಾಗಳ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡೋಣ, ಜೊತೆಗೆ ವಿದೇಶ ಪ್ರವಾಸ ಕಥನಗಳು. ಸೊ ಈ ಎಲ್ಲದರ ಬಗ್ಗೆ ಮಾತಾಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ. ಕಥಾನಾಯಕ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾವು ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಎಸ್ ಸರ್, ಸೊ ನಿಮ್ಮ ಮೊದಲ ನಿರ್ದೇಶನದ ಚಿತ್ರದ ಬಗ್ಗೆ ಒಂದು ಪ್ರಿಪ್ರೇಷನ್ನು, ಮೊದಲನೇ ಸಲ ಆ್ಯಕ್ಷನ್ ಅಂತ ಹೇಳಿದಾಗ ನಿಮ್ಗೆ ಆಗಿರುವಂಥ ರೋಮಾಂಚನ ಮತ್ತು ಭಯ, ಸೊ ಅದ್ರ ಬಗ್ಗೆ ಏನಾದ್ರು ನೆನಪಿದೆಯಾ? ಕೊಂಡು ಹೋದ ಮೊದಲ ಸಿನಿಮಾ ಸಹಜವಾಗಿ ನಂದೇ ಕಥೆ ತಗೊಂಡೆ. ಅದಕ್ಕೆ ಮುಂಚೆ ವೈಕುಂಠರಾಜ್ ಅವರು ಉದ್ಭವ ಮಾಡಿದ್ದೆ, ನಾಡಿಸೋಜ ಅವರ ಕಾಡಿನ ಬೆಂಕಿ ಮಾಡಿದ್ದೆ. ಆದರೂ ಕೂಡ ಇದಕ್ಕೆ ನಂದೇ ಕಥೆ, ನನ್ನ ಜಾಯಮಾನಕ್ಕೆ ಹೋಗುವ, ನನ್ನ ಬಜೆಟ್ಗೆ ಹೋಗುವಂಥ ಕಥೆ ಆಯಿತು. ಒಂದು ಫುಲ್ ಲೆಂತ್ ಫೀಚರ್ ಫಿಲ್ಮ್ನ ನಾನು ಮಾಡೋಕ್ಕೆ ಹೊರಟಾಗ ನನ್ನ ಜೊತೆಗೆ ಅನಂತ್ ನಾಗ್ ಅವರಿದ್ದರು. ಪೂರ್ಣ ಪ್ರಮಾಣದ ನಾಯಕಿಯಾಗಿ ಪ್ರಥಮ ಬಾರಿಗೆ ತಾರಾ ಇದ್ದರು. ಒಂದು ಹಳ್ಳಿ ಹುಂಚ ಅಂತ ಶಿವಮೊಗ್ಗದ ಆಚೆ, ಅಲ್ಲಿ ಕ್ಯಾಂಪ್ ಮಾಡಿ ಅಲ್ಲಿ ಒಂದು 35mm ಒಂದು ಪುಟ್ಟ ಚಿತ್ರ ನಾವು ಮಾಡಲಿಕ್ಕೆ ಹೊರಟಿದ್ದು. ಬಟ್ ಈಗ ನಾನು ನೆನೆಸ್ಕೊಂಡ್ರೆ ಆ ಚಿತ್ರ ಮಾಡಿದ ಕ್ರಮ, ರೀತಿ ಎಲ್ಲ ನೋಡಿಕೊಂಡ್ರೆ ಅದು ಎಷ್ಟು ದೊಡ್ಡ ನಾಸ್ಟಾಲ್ಜಿಯ ನೆನಪು ಅನಿಸುತ್ತೆ, ಖುಷಿ ಅನಿಸುತ್ತೆ. ಅಂದರೆ ನಾನು ಆಮೇಲೆ ವಿದೇಶಗಳಲ್ಲಿ ಚಿತ್ರೀಕರಣ ಮಾಡಿದ್ದೀನಿ, ಏನೇನೋ ಮಾಡಿದ್ದೇನೆ. ಬಟ್ ಆ ಚಿತ್ರದಲ್ಲಿ ಇರುವ ಕಂಟೆಂಟ್ ಮತ್ತು ಕಮ್ಯುನಿಕೇಟ್ ಮಾಡಿದಂಥ ರೀತಿ, ನಾವು ಅಫ್ಕೋರ್ಸ್ ಅದಕ್ಕೆ ಅನಂತ್ ನಾಗ್ ಅವರ ಕಾಂಟ್ರಿಬ್ಯೂಷನ್ ಇದೆ. ಐ ಇಂಟ್ರಡ್ಯೂಸ್ಡ್ ಕರಿಬಸವಯ್ಯ, ಆ ರಂಗಭೂಮಿಯ ಪ್ರತಿಭೆಗಳು ಅನೇಕ ಇದ್ದು ಅಲ್ಲಿ. ಅದು ನೋಡಿದರೆ ಕುಡಿಯಲು ನೀರಿಲ್ಲದ ಒಂದು ಹಳ್ಳಿಯಲ್ಲಿ ಹಾಲಿನ ಕನಸುಗಳನ್ನು ಬಿತ್ತುವ ಒಂದು ವಿಪರ್ಯಾಸ ಇದೆಯಲ್ಲ. ಆಮೇಲೆ ಹ್ಯಾಟ್ ಹಾಕ್ಕೊಂಡು ಬಂದುಬಿಟ್ರೆ, ಒಬ್ಬ ಹ್ಯಾಟು ಪ್ಯಾಂಟು ಹಾಕ್ಕೊಂಡು ಊರಿಗೆ ಹೋಗಿಬಿಟ್ರೆ ಈಗಲೂ ಜನರನ್ನ ದಾರಿ ತಪ್ಪಿಸೋಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ಭಾರತದ ದುರಂತ ಇದೆಯಲ್ಲ, ಗ್ರಾಮೀಣ ದುರಂತ. ಅದನ್ನು ಎಷ್ಟು ಚೆನ್ನಾಗಿ ಆ ಸಿನಿಮಾದಲ್ಲಿ ನಮಗೆ ಹೇಳೋಕ್ಕೆ ಸಾಧ್ಯ ಆಯಿತು. ಅದು ನನ್ನ ಆಶಯವನ್ನು ಮೀರಿ ಇವತ್ತು ಯಾರಾದರೂ ಮಾತಾಡುವಾಗ ಆ ಸಿನಿಮಾ ಸರ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿದಾಗ ನನಗೆ, ಹೌದಲ್ಲ, ಮೊದಲ ಸಿನಿಮಾದಲ್ಲಿ ನಾವು ಇಷ್ಟು ಯೋಚನೆ ಮಾಡಿದ್ವಾ. ಈಗಲೂ ಕೂಡ ಆ ಥರದ ಘಟನೆಗಳಾದಾಗ ನ್ಯೂಸ್ ಪೇಪರಲ್ಲಿ ಕೊಂಡು ಹೋದ ಆದ ರೆಫರೆನ್ಸ್ ಬರುತ್ತೆ. ನಡೆದ ಘಟನೆ. ನಮ್ಮ ಗೆಳೆಯ JB ರಂಗಸ್ವಾಮಿ ಅವರು ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ವ್ಯಕ್ತಿನ ಹಿಡಿದು ಹೊಡೆದು ಅವನು ಕರ್ಕೊಂಡು ಹೋಗಿ ಅಲ್ಲಿಂದ ಕತೆ ಶುರುವಾಗಿದ್ದದು. ನಿಮ್ಮೂರಿನಲ್ಲಿ ಎಲ್ಲರ ಹತ್ರನೂ ದೊಡ್ಡ ಬಕೆಟ್ ಇದೆ ತಾನೆ? ಇಲ್ವೇನಪ್ಪ? ಹಂಗಾರ ಕಷ್ಟ. ಹಾಲು ಚೆಲ್ಲಿ ಚರಂಡಿಲಿ ಹೋಗ್ತಾ ಇರುತ್ತೆ. ಹಂಗಾರೆ ಬಕೆಟ್ ನೀವೇ ತರಿಸ್ಕೊಡ್ತೀರಾ ಸರ್? ಅವ್ರೇನ್ ನಮ್ ಬಸ್ ಡ್ರೈವರ್ ಬಾಸ ಅನ್ಕೊಂಡ್ಬಿಟ್ಟ, ಬಕೆಟು ಲೋಟ ತಟ್ಟೆ ತಂದು ಕೊಡೋದಕ್ಕೆ ಕಮ್ಮಂಗೆ ಮುಂಡದೆ. ಗೌರ್ಮೆಂಟ್ ಅಫಿಷಿಯಲ್ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ನೀವೇನ್ ತಿಳ್ಕೊಂಬೇಡಿ ಸರ್, ಅವ್ರು ಒಂದ್ ಸ್ವಲ್ಪ. ನಿಮ್ಮೂರಿಗೆ ಮುಖಂಡ ಯಾರು? ಅಲ್ಲಿ ನನಗೆ ಸಿಕ್ಕ ನಂಬಿಕೆ, ವಿಶ್ವಾಸ, ಮುಂದೆ ಅಮೃತಧಾರೆಯನ್ನು ಅಥವಾ ಅಮೆರಿಕವನ್ನು ಅಥವಾ ಮಾತಾಡ್ ಮಲ್ಲಿಗೆ ಅಂತ ಚಿತ್ರಗಳನ್ನು ಮಾಡಲಿಕ್ಕೆ ಸರಿ ಹೋಯ್ತು. ಇಲ್ಲಿದ್ರೆ ಮುಖಭಂಗ ಆಗಿದ್ದರೆ ಐ ವುಡ್ ಹ್ಯಾವ್ ಕಮ್ ಬ್ಯಾಕ್ ಟು ಲಿಟ್ರೇಚರ್. ಓಕೆ, ಸಾಹಿತ್ಯ ನಾನು ಪಾಠ ಮಾಡ್ಕೊಂಡಿರೋಣಪ್ಪ ಅಂತ. ಆ ಸಿನಿಮಾ ಪ್ರಥಮ ಸೋಪಾನ ಸರಿಯಾದ ದಿಕ್ಸೂಚಿಯಾಗಿತ್ತು ಅನಿಸುತ್ತೆ ನನಗೆ. ವೆರಿ ಟ್ರೂ. ಸೊ ಅದಾದಮೇಲೆ ನೀವು ಸುಮಾರು ಸಿನಿಮಾಗಳು ಮಾಡಿದ್ರಿ ಸರ್. ಈಗ ಮತ್ತೆ ನಾನು ಪ್ರೆಸೆಂಟಿಗೆ ಬರೋದಾದ್ರೆ ಇತ್ತೀಚೆಗೆ ತಾನೇ ಇಷ್ಟಕಾಮ್ಯ ಅನ್ನೋದು ಒಂದು ಸಿನಿಮಾ ಮಾಡಿದ್ರಿ. ಹೊಸಬರನ್ನ ಇಟ್ಕೊಂಡು, ಹೊಸ ಪ್ರತಿಭೆಗಳನ್ನ ಇಟ್ಕೊಂಡು ತುಂಬ ಒಳ್ಳೆ ಸಿನಿಮಾ ಅದು ಕೂಡ ಮಾಡಿದ್ರಿ. ಸೊ ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಸರ್ ಈಗ? ನೆಕ್ಸ್ಟು ನನ್ನ ಬಳಿ ಈಗ 2
ನನ್ನನ್ನು ತುಂಬ ಕಾಡುವಂಥ ಸಮಾನವಾಗಿ ಕಾಡ್ತಿರುವಂಥ 2 ಕಥೆಗಳು ನನ್ನನ್ನಿದ್ದಾವೆ. ಆ 2 ಕಥೆಗಳಲ್ಲಿ ಯಾವುದನ್ನು ಆಯ್ಕೆ ಮಾಡ್ತೀನಿ ಅನ್ನುವಂಥ ಒಂದು ಪ್ರಸವ ವೇದನೆ. ಇನ್ನೇನು ನಾನು ಈ ಡಿಸೆಂಬರ್ ಅಂತ್ಯದ ಹೊತ್ತಿಗೆ ಅದನ್ನು ನಾನು ನಿರ್ಧಾರ ಮಾಡಿ 2017 ಹ್ಯಾವ್ ಟು ಗೋ ವಿತ್ ಅ ಫೈನಲ್ ದಿಸ್ ಥಿಂಗ್. ಆದರೆ ಇವೆರಡಕ್ಕೂ ಸ್ವಲ್ಪ ಹೆಚ್ಚು ಹಣ ಬೇಕು, ಗ್ರಾಫಿಕ್ಸ್ ಅದು ಇದೆಲ್ಲ ಬರುತ್ತೆ. ಅದಕ್ಕೆ ಭಯ ಆಗ್ತಾ ಇದೆ. ಯಾಕೆಂದರೆ ನಾನು ತಾರೆಗಳ ವಿರೋಧಿ ಅಲ್ಲ, ಆದರೆ ತಾರೆಗಳನ್ನು ಹಾಕ್ಕೊಂಡು ಸಿನಿಮಾ ಮಾಡಿಕೊಂಡು ಕಾಯ್ಕೊಂಡು 2 ವರ್ಷ ನನಗೆ ಮಾಡೋವಷ್ಟು ಸಮಯ ಇಲ್ಲ. ಒಂದು. ಎರಡನೇದಾಗಿ ತಾರೆಗಳ ಹಿಂದೆ ಇರುವಂಥ ಬಹಳ ದೊಡ್ಡ ವಹಿವಾಟಿನ ಪ್ರಪಂಚ ಇದೆಯಲ್ಲ, ಅದನ್ನು ನಿರ್ವಹಿಸುವಂಥ ನನಗೆ ಶಕ್ತಿ ಇಲ್ಲ, ಆನೆಸ್ಟಾಗಿ ಹೇಳಬೇಕಂದ್ರೆ. ಅದಕ್ಕೆ ಯಾರಾದರೂ ತಾರೆಗಳು ಒಲಿದು ಬಂದರೆ, ನಿರ್ಮಾಪಕರು ಕೂಡಿ ಬಂದರೆ, ಒಬ್ಬ ತಾರೆಗಳನ್ನ ಇಟ್ಕೊಂಡ್ರೆ ಆಗುವಂಥ ಸಿನಿಮಾ ಅದು. ನಿನ್ನ ಪ್ರಕಾರ ಪ್ರೀತಿ ಅಂದರೆ ಏನು? Love is happy when it's able to give something. ನಾನು ನಿಮ್ಗೆ ಏನಾಗಬೇಕು? ನನ್ನ DDLJ ಶಾರುಖ್ ಥರ ಲವ್ ಮಾಡ್ತೀಯಾ? I love you, Aditi. ಇನ್ನೊಂದು ವಿಶೇಷ ಅಂದರೆ, ಈಗ ನನ್ನ ಮುಂದೆ 2 ಕಥೆಗಳು, ಒಂದು 3000 ವರ್ಷ ಹಿಂದಕ್ಕೆ ಹೋಗುವಂಥ ಒಂದು ಎಪಿಕ್ನ ಆಧರಿಸಿದ ಕಥೆ, ಓಕೆ. ಇನ್ನೊಂದು 100 ವರ್ಷ ಮುಂದಕ್ಕೆ ಕಾಲವನ್ನು ಸಂಕೇತಿಸುವಂಥ ಇನ್ನೊಂದು ಕಥೆ. ಸೊ 2 ಎಕ್ಸ್ಟ್ರೀಮ್ಸ್ಗಳ ಮಧ್ಯ ಬಿಂದುವಿನಲ್ಲಿ ನಾನು ತೊಳಲಾಡ್ತಿದ್ದೇನೆ. ನಿಮ್ಮಷ್ಟು ದೇಶಗಳನ್ನ ಸುತ್ತಿರುವಂಥ ಲೇಖಕ ಬಹುಶಃ ಕನ್ನಡದಲ್ಲಿ ತುಂಬ ವಿರಳ ಅಂತ ನನಗನ್ಸುತ್ತೆ. ಏನು ಇದಕ್ಕೆ ಇನ್ಸ್ಪಿರೇಷನ್ನು ಅಂತ ಒಂದು ಪ್ರಶ್ನೆ ಆದರೆ, ಒಟ್ಟಾರೆ ವ್ಯಕ್ತಿತ್ವಕ್ಕೆ ಏನು ಜೋಡಿಸಿದೆ ಈ ಪ್ರವಾಸಗಳು ಅಂತ ನಿಮಗೆ ನಾನು ಒಂದು ಸಂದರ್ಶನದಲ್ಲಿ ಹೇಳಿದ ನೆನಪು, ನಾನು ಸ್ಕೂಲ್ ವಿದ್ಯಾರ್ಥಿ ಆಗಿದ್ದಾಗ ಸ್ಕೂಲ್ ಇನ್ಸ್ಪೆಕ್ಟರ್ ಬಂದಾಗ ಏನಾಗಬೇಕು ಅಂತ ಕೇಳಿದ್ದಕ್ಕೆ ನಾನು ಲಾರಿ ಡ್ರೈವರ್ ಆಗಬೇಕು ಅಂತ ಹೇಳಿದ್ದೆ. ಹೊಡೆದಿದ್ರು ನನಗೆ ಮೇಷ್ಟ್ರು. ನನಗೆ ತಮಾಷೆ ಕಾಣಿಸ್ತಿತ್ತಾಗ. ಆದರೆ ನಮ್ಮ ಹಳ್ಳಿಯ ಹೆದ್ದಾರಿಯಲ್ಲಿ ಹೋಗೋ ಲಾರಿಗಳು ಇಡೀ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತವೆ, ಬೇರೆ ರಾಜ್ಯಗಳ ಪರ್ಮಿಟ್ಗಳನ್ನು ಓದ್ತಿದ್ದೆ. ಇಷ್ಟು ರಾಜ್ಯಗಳಿಗೆ ಇದ್ರ ಮೇಲೆ ಹೋದರೂ ಉಚಿತವಾಗಿ ಹೋಗ್ಬೋದು, ಲಾರಿ ಕ್ಲೀನರ್ ಆದರೂ ಪರವಾಗಿಲ್ಲ ಅನ್ನೋ ಥರದ ಹುಂಬತನ ನನಗಿತ್ತು. ಯಾಕೆ ಹಾಗೆ ಹೋಗ್ಬೇಕು ಅನಿಸ್ತಿತ್ತು ನಿಮಗೆ? ಆ ಪಾಯಿಂಟ್ ಹೇಳಬೇಕಂದ್ರೆ, ಈ ಅಲೆಮಾರಿತನ ಅನ್ನೋದನ್ನು ನಾನು ನನ್ನ ಟ್ವಿಟರಲ್ಲಿ ನಾನು ಯಾವಾಗಲೂ ನೋಮ್ಯಾಡ್ ಚಂದ್ರು ಅಂತಲೇ ನನ್ನ ಇರೋದು ಹೆಸರು, ನೋಮ್ಯಾಡ್ ಅಂತ. ಈ ಹಕ್ಕಿಪಿಕ್ಕಿತನ ಇದೆಯಲ್ಲ, ಇದು ಜಂಗಮ ಕಳಿವಿಲ್ಲ ಸ್ಥಾವರ ಕಳಿವುಂಟು, ನಮ್ಮ ಅಮೃತಧಾರೆಯಲ್ಲಿ ಕೋಟ್ ಮಾಡ್ತೀನಿ ಇದನ್ನು. ಮನುಷ್ಯ ಚಲಿಸ್ತಾ ಇರಬೇಕು ಅಂತ, ಮನುಷ್ಯ ಹರಿಬೇಕು, ಚಲಿಸ್ಬೇಕು. ಅದರಿಂದ ನಿಮಗೆ ಎಷ್ಟೋ ಹೊಸ ಮುಖಗಳು, ಧ್ವನಿಗಳು, ಭಾಷೆಗಳು, ಸಂಸ್ಕೃತಿಗಳು, ಊಟ ಉಪಚಾರಗಳು, ಜನರ ರೀತಿ ರಿವಾಜುಗಳು ನಮ್ಮ ಅನುಭವಕ್ಕೆ ಬರುತ್ತೆ. ಅದು ಒಬ್ಬ ಸಾಹಿತಿಗೆ ಅಥವಾ ಒಬ್ಬ ಕಲಾಕಾರನಿಗೆ ತುಂಬ ತುಂಬ ಮುಖ್ಯ. ನನಗೆ ಭೂತಾನ್ ಅಂದ್ಕೂಡಲೇ ನನ್ನ ಹೃದಯದಲ್ಲಿ ಏನೋ ಮಿಡಿಬೇಕು. ನ್ಯೂಜಿಲೆಂಡ್ ಅಂದ ತಕ್ಷಣ ಅಲ್ಲಿಯ ಜಗತ್ತು ನನಗೆ ಕಾಣಿಸ್ಬೇಕು. ಯಾಕೆಂದರೆ ಈ ಭೂಮಿಗೆ ಒಂದು ಸಾರಿ ಬರ್ತೀವಿ, ಈ ಭೂಮಿಯ ಎಲ್ಲ ಕಡೆ ನಮ್ಮ ಹೆಜ್ಜೆ ಗುರುತುಗಳನ್ನು ಊರಿಸುವ ಹಕ್ಕು ಮತ್ತು ಸ್ವಾತಂತ್ರ್ಯ ನಮಗಿದೆ ಅಂತ ನಾನು ನಂಬಿದ್ದೀನಿ. ಬಹಳ ಜನ ನಾವು ಅನ್ಕೋತೀವಿ ಅಂದರೆ ಇದು ತುಂಬ ದುಬಾರಿಯ, ಇದು ಬಹಳ ಇದ್ರ ಮಾತು ಹೇಳ್ತಿದ್ದಾರೆ ಅಂತ ಅನ್ಕೋತೀವಿ. ದುಬಾರಿತನ ಅಲ್ಲ, ಪ್ಲ್ಯಾನಿಂಗ್ ಸಮಸ್ಯೆ. ತುಂಬ ಜನಕ್ಕೆ ಇದನ್ನು ಒಂದು ಆಸ್ಪತ್ರೆಗೆ ನಾವು ದುಡ್ಡು ಖರ್ಚು ಮಾಡೋಕ್ಕೆ ರೆಡಿ ಇರ್ತೀವಿ, ಇನ್ಯಾವುದೋ ಬೇಡದ ಸಂಗತಿಗಳಿಗೆ ಖರ್ಚು ಮಾಡೋಕ್ಕೆ ರೆಡಿ ಇರ್ತೀವಿ. ಹೊರಗೆ ಹೋಗೋದು ಅಂದರೆ ಅದು ವೇಸ್ಟ್ ಅನ್ನುವಂಥ ತಪ್ಪು ಕಲ್ಪನೆ ಇದೆ. ಇನ್ನೂ ಭಯೋತ್ಪಾದನೆ ಇತ್ಯಾದಿಗಳಾದಂಥ ಅನೇಕ ಹೆದರಿಕೆ ಕಾರಣಕ್ಕೆ ಜನ ಆಚೆ ಹೋಗಲ್ಲ. ಆದರೆ ಒಮ್ಮೆ ನೀವು ಬಂದ ಮೇಲೆ ಅದನ್ನು ಒಂದು ಯಾನಕ್ಕೆ ಬದುಕನ್ನು ಮುಡುಪಾಗಿಡುವಂಥದ್ದು. ನಾನು ಆ ಹಠಕ್ಕೆ ಬಿದ್ದು 40 ದೇಶಗಳನ್ನು ನಾನಿವತ್ತು 2016 ಡಿಸೆಂಬರ್ಗೆ ನನ್ನ 40 ದೇಶಗಳ ಯಾತ್ರೆ ಮುಗೀತು. 17ನೇ ಇಸ್ವಿಗೆ ನಾನು ಒಂದಷ್ಟು ಪಟ್ಟಿ ಹಾಕ್ಕೊಂಡಿದ್ದೀನಿ. ನಾನು ಹಿರೋಶಿಮಾ ನಾಗಸಾಕಿ ಹೋಗಿಲ್ಲ, ವಿಶ್ವಯುದ್ಧದಲ್ಲಿ ಅಣುಬಾಂಬ್ ಬಿದ್ದಂಥ ಜಾಗ ಅಂತ ಅನೇಕ ಪಟ್ಟಿಗಳನ್ನು ಮಾಡ್ಕೊಂಡಿದ್ದೇನೆ. ನನಗೆ ಹುಟ್ಟಿನಿಂದ ಬಂದುಬಿಡ್ತದ್ದು. ನಮ್ಮ ಊರಿನಲ್ಲೇ ಆ ಗುಣ ಇತ್ತು. ನಮ್ಮ ಊರಿನವರೆಲ್ಲ ವಲಸೆ ಹಕ್ಕಿಗಳು. ತುಂಬ ಜನ, ಜರ್ಮನಿನಲ್ಲಿ ಒಬ್ಬ ಇದ್ದಂಥ ಆ ಕಾಲದಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಸೋಲ್ಜರ್ ಆಗಿ ನಮ್ಮ ಹಳ್ಳಿಯವನು. ಹಾಗಾಗಿ ನಮ್ಮ 3 ಜನ ಬಡತನ ತಾಳಲಾರದೆ, ಬೇಗೆ ತಾಳಲಾರದೆ, ನಾವು ಹೆಸರಿಗಷ್ಟೇ ಮಂಡ್ಯ ಜಿಲ್ಲೆ, ನೀರು ಇಲ್ಲ, ನೀರಾವರಿನೂ ಇಲ್ಲ, ಕಬ್ಬು ಇಲ್ಲ, ಆಲೆ ಮನೆಯೂ ಇಲ್ಲ, ಶುಗರ್ ಫ್ಯಾಕ್ಟ್ರಿನೂ ಇಲ್ಲ. ಸೊ ಹಾಗಾಗಿ ರಾಗಿ, ಒಂದಷ್ಟು ಮಳೆ ಬಿದ್ದಾಗ ಬೆಳೆ, ಹೀಗಾಗಿ ಜನ ಬದುಕನ್ನು ಹುಡ್ಕೊಂಡು ಎಲ್ಲೆಲ್ಲೋ ಹೊರಟೋದ್ರು. ಹಾಗೆ ಅದೊಂದು ನನಗೆ ಇನ್ಸ್ಪೈರ್ ಆಗಿರ್ಬೋದು ಊರಿಂದ ಹೋಗಲಿಕ್ಕೆ. ಹಾಗಾಗಿ ಪ್ರವಾಸ ಮತ್ತು ಪ್ರವಾಸ ಕಥನ ನನ್ನ ವ್ಯಕ್ತಿತ್ವದ ಒಂದು ಭಾಗ ಅಂತ. ಸರ್, ಕೊನೆಯದಾಗಿ ಟೆಂಟ್ ಕೂಡ ನೋಡಿ, ನಿಮ್ದು ಅಲೆಮಾರಿತನದ ಸೂಚಕನೇ ಅದು ಕೂಡ. ಟೆಂಟ್ ಅಂದರೆ ಅದು ಪರ್ಮನೆಂಟ್ ಅಲ್ಲ. ಹೌದು ಹೌದು. ಸೊ ಟೆಂಟ್ ಅಂತ ಸ್ಕೂಲ್ ಶುರು ಮಾಡಿದ್ರಿ ವಿದ್ಯಾರ್ಥಿಗಳಿಗೋಸ್ಕರ, ವಿಶೇಷವಾಗಿ ಸಿನಿಮಾ ಆಸಕ್ತರಿಗೆ, ಅಭಿನಯದಲ್ಲಿ ಆಸಕ್ತರಿಗೆ. ಸೊ ಅದ್ರ ಬಗ್ಗೆ ಹೇಳಿ. ನೋಡಿ ಗೌರೀಶ್, ಏನಂದರೆ ನಿಮ್ಗೆ ಗೊತ್ತಿದ್ದ ಹಾಗೆ ನಾನು ಎಲ್ಲ ಸಿನಿಮಾಗಳು ನೀವೇ ಹೇಳಿದಿರಿ, ಪ್ರೇಕ್ಷಕರಿಗೆ ಗೊತ್ತಿದೆ. ಹೊಸ ಪ್ರತಿಭೆಗಳಿಗೆ ನಾನು ಅವಕಾಶ ಕೊಡ್ತಾ ಇದ್ದೆ. ಅವರು ಕಲಾವಿದರಿರ್ಬೋದು, ತಂತ್ರಜ್ಞರಿರ್ಬೋದು. ನನ್ನ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ಸ್ ಬಂದಿದ್ದಾರೆ, ಕ್ಯಾಮ್ರಾಮನ್ಸ್ ಬಂದಿದ್ದಾರೆ, ಆ್ಯಕ್ಟರ್ಗಳು ಬಂದಿದ್ದಾರೆ, ಆ್ಯಕ್ಟ್ರೆಸ್ ಬಂದಿದ್ದಾರೆ, ಪೋಷಕ ನಟರು ಬಂದಿದ್ದಾರೆ.
ಸಿನಿಮಾಕ್ಕೆ ಸಂಬಂಧಪಟ್ಟ ವಿವಿಧ ತರಗತಿಗಳನ್ನು ನಡೆಸಬೇಕು. ಯಾಕೆಂದರೆ ಇವುಗಳಿಗೆಲ್ಲ ವಿದ್ಯಾರ್ಥಿಗಳು ಬಾಂಬೆಗೆ ಹೋಗ್ತಾರೆ, ತುಂಬ ದುಬಾರಿ. ನಮ್ಮ ಕರ್ನಾಟಕದಲ್ಲಿ ಒಂದು ಸರಿಯಾದಂಥ ಒಂದು ಶಾಲೆ ಬೇಕು ಅನ್ನುವಂಥ ದೃಷ್ಟಿ, ಆ ದೃಷ್ಟಿಯಿಂದ ಈ ಶಾಲೆಯನ್ನು ಶುರು ಮಾಡಿದ್ವಿ. ಯಾಕೆ ಟೆಂಟ್ ಸಿನಿಮಾ ಅಂತ ಇಟ್ವಿ ಅಂದರೆ, ನೀವು ಹೇಳಿದ ಹಾಗೆ ಒಂದು ಟೆಂಟ್ ಅನ್ನೋದು ಅದೊಂದು ನಾಸ್ಟಾಲ್ಜಿಕ್. ನಾವೆಲ್ಲ ಟೂರಿಂಗ್ ಟಾಕೀಸಲ್ಲಿ ಸಿನಿಮಾ ನೋಡ್ಕೊಂಡು ಬಂದವರು, ಅದರಿಂದ ಅದೇ ಇರಲಿ ಅಂತ ಹೇಳಿ ಇನ್ಯಾವುದೋ ಒಂದು ಹೊಸ ಹೆಸರಿಡೋದ್ರ ಬದಲು ಟೂರಿಂಗ್ ಟಾಕೀಸ್ನ ಒಂದು ಕಲ್ಪನೆ ಇತ್ತಲ್ಲ, ಅದಕ್ಕೆ ಒಂದು ಆ ಹಳಹಳಿಕೆಯಿಂದ ಇಟ್ಟದ್ದು. ಹೀಗಾಗಿ ಅದೊಂದು ಪುಟ್ಟ ಸಿನಿಮಾ ಸಾಂಸ್ಕೃತಿಕ ಶಾಲೆಯಾಗಿ ಬೆಳೀತಾ ಇದೆ. ಬೇರೆ ಬೇರೆ ದೇಶಗಳಿಂದ ಕನ್ನಡ ವಿದ್ಯಾರ್ಥಿಗಳು, ಕನ್ನಡೇತರ ವಿದ್ಯಾರ್ಥಿಗಳು ಕೆಲವು ಕೋರ್ಸಿಗೆ ಬರ್ತಿದ್ದಾರೆ ಅಂತ ಹೇಳಿ ನನಗೆ ತುಂಬ ಸಂತೋಷವಾಗುತ್ತೆ. ಇನ್ನು ಕಡೆ ಮಾತು ಅಂದರೆ ಟೆಂಟ್ ಸಿನಿಮಾ ಬಗ್ಗೆ ಡೌನ್ ದ ಲೈನ್ ಒಂದು 5 ವರ್ಷದಲ್ಲಿ ಚಲನಚಿತ್ರರಂಗದ ಮತ್ತು ಕಿರುತೆರೆಯ ತುಂಬ ಆಯಕಟ್ಟಿನ ಜಾಗಗಳಲ್ಲಿ ನಮ್ಮ ಟೆಂಟ್ ಸಿನಿಮಾದ ಪ್ರತಿಭಾವಂತರು ತಮ್ಮ ಧ್ವಜವನ್ನು ನೆಡ್ತಾರೆ, ಸ್ಥಾಪಿಸ್ತಾರೆ. ಅದು ನನಗೆ ತುಂಬ ಹೆಮ್ಮೆಯನ್ನು ತಂದುಕೊಡುತ್ತೆ. ಆ ಒಂದು ಸಂಪೂರ್ಣ ವಿಶ್ವಾಸ ನನ್ನ ಕಿರಿಯ ತಲೆಮಾರಿನ ಬಗ್ಗೆ ಇದೆ. ಮೇಷ್ಟ್ರು ಅಂತ ನೀವು ಮೊದಲು ನನ್ನ ಸಂದರ್ಶನದ ಆರಂಭದಲ್ಲಿ ಹೇಳಿದ್ರಿ. ಆ ಹೆಸರು ನನಗೆ ಕೊಟ್ಟಿದ್ದಕ್ಕೆ ನಾನು ಚಿತ್ರೋದ್ಯಮಕ್ಕೆ ಒಂದಷ್ಟಾದರೂ ಕಾಣಿಕೆಯನ್ನು ಕೊಡಲಿಕ್ಕೆ ಇದು ಸಾಧ್ಯ ಆಗುತ್ತೆ ಅಂತ ನಂಬಿದ್ದೇನೆ. ಸರ್, ಥ್ಯಾಂಕ್ ಯು ವೆರಿ ಮಚ್. ತುಂಬ ಮೌಲಿಕವಾದ ಮಾತುಗಳನ್ನ ಹೇಳಿದ್ರಿ. ಬಹುಶಃ ಎಲ್ಲ ವಿದ್ಯಾರ್ಥಿಗಳು, ತಂದೆ ತಾಯಿಗಳು ನಿಮ್ಮ ಮಾತು ಕೇಳಬೇಕು ಅಂತ ಅನ್ಕೋತೀನಿ. ಜೀವನದಲ್ಲಿ ಆಸಕ್ತಿ ಇರೋರೆಲ್ಲ ನಿಮ್ಮ ನಿಜವಾದ ಬಿಸಿ ಶೆಡ್ಯೂಲ್ ಮಧ್ಯೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ತುಂಬ ತುಂಬ ನಿಮಗೆ ಥ್ಯಾಂಕ್ಸ್. ಸುದ್ದಿ ಟಿ ವಿ ಪರವಾಗಿ ನನ್ನ ಕಡೆಯಿಂದ ಥ್ಯಾಂಕ್ ಯು ವೆರಿ ಮಚ್. ಸುದ್ದಿ ಟಿ ವಿಗೆ ನನ್ನ ಪ್ರಥಮ ಕಾರ್ಯಕ್ರಮ ಇದು. ಸುದ್ದಿ ಎನ್ನುವುದೇ ಬಹಳ ವಿಶಿಷ್ಟವಾದ ತಾಜಾ ಕನ್ನಡದ ಹೆಸರು, ಭಾಳ ಚೆನ್ನಾಗಿದೆ ಅದು. ಯಾಕಂದ್ರೆ ನಾವೆಲ್ಲ ಪ್ರತಿ ಕ್ಷಣ ಒಂದೊಂದು ಸುದ್ದಿಗಾಗಿ, ಸುದ್ದಿಯ ಹಂಬಲದೊಂದಿಗೆ ಸುದ್ದಿಯನ್ನು ಓದುವುದರೊಂದಿಗೆ ಮಾಡ್ತೇವೆ. ಈ ಸುದ್ದಿ ವಾಹಿನಿಯಲ್ಲಿರುವ ಎಲ್ಲ ಗೆಳೆಯರಿಗೆ, ನಿಮಗೆ, ತಂತ್ರಜ್ಞರಿಗೆ ಮತ್ತು ನಮ್ಮ ಸುದ್ದಿ ವಾಹಿನಿಯ ಪ್ರೇಕ್ಷಕ ಬಂಧುಗಳಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಸೊ ಸ್ನೇಹಿತರೆ, ಇದು ಕಥಾನಾಯಕ ನಾಕ್ತಿಹಳ್ಳಿ ಚಂದ್ರಶೇಖರ್ ಸರ್ ಅವರೊಂದಿಗೆ ಅವರ ಜೀವನದ ಗಾಥೆಯನ್ನು, ಯಾತ್ರೆಯನ್ನು ಗಮನಿಸಿದರೆ ತುಂಬ ಪಾಠಗಳು ನಮಗಿದೆ. ಒಂದು ಚಿಕ್ಕ ಪಾಠ ಸುಮ್ಮನೆ ಎಕ್ಸಾಂಪಲ್ ಕೊಡೋದಾದರೆ, PUCನಲ್ಲಿ ಫೇಲ್ ಆಗಿದ್ದು, ಅದಾದ ನಂತರ ಕೂಡ ಅವರು ತಮ್ಮ ಬದುಕನ್ನು ಕಟ್ಕೊಂಡದ್ದು. ಯಾಕೆಂದರೆ ಭಾಳ ಜನ ಫೇಲ್ ಆದವ್ರು ಏನೇನು ಮಾಡ್ಕೊತಾರೆ ನಾವೆಲ್ಲ ನೋಡಿದ್ದೀವಿ. ಸೊ ಸುಮಾರು ಪಾಠಗಳಿದೆ. ಒಂದು ಪಾಠ ಸುಮ್ಮನೆ ಎಕ್ಸಾಂಪಲ್ ಹೇಳಿದೆ. ಸೊ ಈ ಪಾಠಗಳು ನಮಗೆ ದಕ್ಕಲಿ, ಸಿಕ್ಕಲಿ ಮತ್ತು ಅದರಿಂದ ಸ್ಫೂರ್ತಿ ಪಡೆಯುವಂತಾಗಲಿ ನಾವೆಲ್ಲ ಅಂತ ಹಾರೈಸ್ತಾ ಇವತ್ತಿನ ಕಥಾನಾಯಕ ಮುಗಿಸ್ತಾ ಇದ್ದೀನಿ. ಇದು ಸುದ್ದಿ ಟಿ ವಿ, ನಾವು ಸುಳ್ಳು ಹೇಳಲ್ಲ.